ರಾತ್ರೆಲ್ಲ ಕೂಲಿ ಮಾಡಿ ಬಂದು ಮಲ್ಗೋಣ ಅಂತ ಅಂದ್ಕೊಂಡ್ರೆ ನಾನು ಮಲ್ಗೋದಕ್ಕಿಂತ ನನ್ನ ಕೋಳಿಗಳ ಜೀವನೇ ಮುಖ್ಯ ಅಂತ ಅವುಗಳಿಗೆಲ್ಲ ಔಷಧಿ ಆಗಕ್ಕೆ ಬಂದೆ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನನ್ನ ಟೋಪಿಗಳಿಗೆ ಜಾಸ್ತಿ ಹುಷಾರಿರಲಿಲ್ಲ, ಅದಕ್ಕೆ ಔಷಧಿನ ಅದ್ರ ಬಾಯಿಗೆ ಹಾಕಿದೆ. ನಿಜವಾಗ್ಲೂ ನನ್ನ ಕೋಳಿ ನಾನು ಎಷ್ಟು ಬೇಕೊಳುತ್ತೆ ನನಗಂತೂ ಗೊತ್ತಿಲ್ಲ, ಆದರೂ ಅದು ಉಳಿಯೋದು ನನಗೆ ಮುಖ್ಯ. ಇದು ನಮ್ಮೂರು ಗೌರ್ಮೆಂಟ್ ಸ್ಕೂಲು. ನಾಳೆ ಗಣರಾಜ್ಯೋತ್ಸವ ಅಂತ ಮಕ್ಕಳೆಲ್ಲ ಜೋರಾಗಿ ಅಭ್ಯಾಸ ಮಾಡ್ತಾಯಿದ್ರು. ನಮ್ಮ ಮಂಜು ನೋಡಿ ಪಾರುನ ಹೆಂಗೆ ಮುದ್ದು ಮಾಡ್ತಾ ಇದ್ದಾರೆ. ಎದುರುಗಡೆ ಇದ್ರೆ ಮಾತ್ರ ಏನಕ್ಕೆ ಇಷ್ಟು ನೈಸ್ ಹಾಕಿದ್ಯಾ ಅಂತ ಮಕ್ ಹೋಗಿದ್ದಾರೆ. ಇವಾಗ ನೋಡಿದ್ರೆ ಪಾರುನ್ ಬಂದು ಮುದ್ದು ಮಾಡ್ತಾ ಇದ್ದಾರೆ. ನಮ್ಮ ಪಾರುನೋ ಡೌರಾಣಿ, ನಾನು ಎಷ್ಟು ಕರೆದ್ರೂ ಮೇಲ್ಗೆ ತಿರುಗ್ತಾ ಇಲ್ಲ. ಹೌದು, ಈ ಮದರ್ಸಲ್ಲಿ ಯಾಕೆ ಹಿಂಗೆ ಇಷ್ಟೊಂದು ಲವ್ ತೋರಿಸ್ತಾರಲ್ಲ. ಪಾರು 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 ಕೆಲಸ ಎಲ್ಲ ಮುಗಿಸಿ ನಮ್ಮ ಮುಂಜಾನೆ ಪೋಸ್ಟ್ ಆಫೀಸ್ ದುಡ್ಡಿಸ್ಕೊಂಬರಕಂತ ಕರ್ಕೊಂಬಂದೆ. ಏನು ಮಾಡೋದು, ಮಿಡ್ಲ್ ಕ್ಲಾಸ್ ಅಲ್ವಾ, ಬರಲೇಬೇಕು. ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ರಾಮುಗೆ ಅಂದರೆ ನಮ್ಮ ಅಜ್ಜಿಗೆ ಬಾಯ್ ಹೇಳ್ಬಿಟ್ಟೋದೆ. ಕೈಯಲ್ಲಿ ಈಗ ಪೇಪರ್ ಹಿಡ್ಕೊಂಡು ಗಾಳಿ ಬೀಸ್ಕೊತಾರೆ, ಒಂದಲ್ಲ ಒಂದಿನ ದುಡ್ಡನ್ನ ನೋಟ್ ಹಿಡ್ಕೊಂಡೆ ಈ ಥರ ಗಾಳಿ ಬೀಸ್ಕೊತೀನಿ ಅಂತ ಅಂದ್ಕೊಂಡು ಅದನ್ನು ತಿರ್ಕನ ಕನಸು ಅಂತ ಮಾತ್ರ ಅನ್ಕೊಂಬೇಡಿ ಪ್ಲೀಸ್. ಇವತ್ತು ನನ್ನ ಫೇವ್ರೆಟ್ ರೀಲ್ ಒಂದು ಬಿಡಬೇಕು ಅಂದ್ಕೊಂಡಿದ್ದೀನಿ. ಬಿಟ್ಟರೆ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಯಿತಾ.